ರಾಮಂಜಿ ಅವರೇ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಈಗ ಈ ಹೂವು ಎಲ್ಲ ನೋಡಿದ್ರೆ ಬಹಳ ನನಗೆ ಎಲ್ಲೋ ವಿದೇಶದಲ್ಲಿ ನೋಡ್ದಂಗೆ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಬೆಳೆದಿದ್ದೀರಿ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆ. ಇದು 2 ಎಕರೆ ಮಾಡಿಸ್ಕೊಟ್ಟಿದ್ದು. ಎಷ್ಟು ಹಾಕಿದ್ದೀರಿ? 4 ಎಕರೆ ಹಾಕಿದ್ದೀವಿ. ಒಟ್ಟು 4 ಎಕರೆ. ಈಗ ಹೂವು ಇರೋದು 2 ಎಕರೆ ಇದೆ. ಈಗ 2 ಎಕರೆಗೆ ಹೂದು ಮಾತ್ರ ಹೇಳಿ 2 ಎಕರೆ ಪಾಲಿ ಹೌಸ್ ಮಾಡಿದ್ರಿ. ಪಾಲಿಹೌಸ್ ಇತ್ತಲ್ಲ, ಪಾಲಿಹೌಸ್ ಮಾಡಿದ್ವಿ. 1 ಎಕರೆ ಪಾಲಿ ಹೌಸ್ಗೆ ಎಷ್ಟು ದುಡ್ಡು ಆಯ್ತು? 1 ಎಕರೆ ಪಾಲಿಹೌಸ್ಗೆ 18 ಲಕ್ಷ ಆಗುತ್ತೆ. 18 ಲಕ್ಷ ಸರ್ಕಾರ ಕೊಡ್ತಾರೆ. ಒಟ್ಟು 36 ಲಕ್ಷ ಆಗುತ್ತೆ. ಅಲ್ಲಿಗೆ ಸಬ್ಸಿಡಿ ನಮ್ಮ ಗವರ್ಮೆಂಟ್ ಇಂದ ಎಷ್ಟು ಸಿಕ್ತು? 18 ಲಕ್ಷ ಬಂದಿದೆ 1 ಎಕರೆಗೆ. 1 ಎಕರೆಗೆ ಅಲ್ಲಿಗೆ 36 ಲಕ್ಷ ನಮ್ಮ ಕೇಂದ್ರ ಸರ್ಕಾರ, ಮಾನ್ಯ ಮೋದಿ ಸರ್ಕಾರ ಇವತ್ತು ನಿಮಗೆ 36 ಲಕ್ಷ ಸಬ್ಸಿಡಿ ಕೊಟ್ಟಿದ್ದಾರೆ. ನಾನೇ ಅಲ್ವಾ ಮಾಡಿಸ್ಕೊಟ್ಟಿದ್ದೆ. ಈಗ ನಿಮಗೆ ಈ 2 ಎಕರೆಯಲ್ಲಿ ಎಷ್ಟು ತಿಂಗಳಾಯ್ತು ಇದನ್ನ? 2 ಎಕರೆ ಇದು ಕರೆಕ್ಟ್ 100 ದಿವಸ ಆಗಿದೆ. 100 ದಿವಸ ನೆಟ್ಟ ಮೇಲೆ 100 ದಿವಸ ಬಂದಿದೆ. ಈಗ ಎಷ್ಟು ನಿಮ್ಗೆ ಆದಾಯ? ಒಂದು ಎಕರೆಗೆ ನಮಗೆ ಖರ್ಚೆಲ್ಲ ಹೋಗ್ತಾ ಒಂದು 10 ಲಕ್ಷ ಉಳಿಯುತ್ತೆ. 1 ಎಕರೆಗೆ 1 ಎಕರೆಗೆ ಈಗ ಒಂದು ಬೆಳೆಗೆ ಅಂದ್ರೆ 2 ಎಕರೆಗೆ 20 ಲಕ್ಷ ಉಳಿಯುತ್ತೆ. 20 ಲಕ್ಷ. ಎಷ್ಟು ದಿನದಲ್ಲಿ? 100 ದಿವಸದಲ್ಲಿ. 100 ದಿವಸದಲ್ಲಿ 2 ಎಕರೆ ಹೂವಿಗೆ 20 ಲಕ್ಷ ನಮ್ಗೆ ಬರುತ್ತೆ. ಇವರಿಗೆ ಉಳಿತಾಯ ಆಗ್ತಾ ಇದೆ. ಅಲ್ಲಿಗೆ ಒಂದು ವರ್ಷದಲ್ಲಿ ಮತ್ತೆ 3 ಬೆಳೆ ಬೆಳಿತೀವಿ. 3 ಬೆಳೆ ಅಲ್ಲಿಗೆ 20 60 ಲಕ್ಷ 2 ಎಕರೆಗೆ ರಾಮಾಂಜಿ ಅವರು ಮಾಡಿದ್ದೀವಿ. ಇದು ಪ್ರಗತಿ ಪರವಾಗಿರ್ತಕ್ಕಂಥ ರೈತರು ಕಷ್ಟಪಟ್ಟು ಮಾಡಿದ್ರೆ ಯಾವ ಉದ್ಯೋಗ, ಸರ್ಕಾರಿ ಉದ್ಯೋಗದಲ್ಲೂ ಇಷ್ಟು ಹಣ ಬರೋದಿಲ್ಲ, ನೀವು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಇದನ್ನೇ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಗೆ ಹೇಳ್ತಾ ಇರುವಂಥದ್ದು, ರೈತರನ್ನ ನಾವು ಉಳಿಸ್ಬೇಕು, ರೈತನ ಬೆಳೆಸ್ಬೇಕು, ರೈತರ ಆದಾಯ ಹೆಚ್ಚು ಮಾಡಬೇಕು ಅಂದರೆ ಈ ರೀತಿಯಲ್ಲಿ ಒಂದು ಇಂಟಿಗ್ರೇಟೆಡ್, ಇಲ್ಲಿ ಹೂವು ಹಾಕಿದ್ದಾರೆ, ಪಕ್ಕದಲ್ಲಿ ಹಣ್ಣು ಹಾಕಿದ್ದಾರೆ, ದ್ರಾಕ್ಷಿ ಹಣ್ಣು, ಹೀಗೆ ಒಂದೇ ಜಮೀನಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆದಾಗ ಅವರಿಗೆ ಹೆಚ್ಚಿನ ಒಂದು ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯ ತಂತ್ರಜ್ಞಾನವನ್ನು ಬಳಸ್ಕೊಂಡು ಆಧುನಿಕವಾಗಿ ಕೃಷಿಯನ್ನು ನಮ್ಮ ರೈತರು ಬೆಳೆದ್ರೆ ಅದಕ್ಕೆ ನಾವು ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಡ್ತೇವೆ. ಅದಕ್ಕೆ ನಾನು ಮನವಿ ಮಾಡ್ತೇನೆ ನಮ್ಮ ರೈತರಲ್ಲಿ, ಮೊದಲು ನೀವು ಮಣ್ಣಿನ ಪರೀಕ್ಷೆಯ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮಣ್ಣಿನಲ್ಲಿ ಏನು ಬೆಳೀಲಿಕ್ಕೆ ಸಾಧ್ಯ ಇದೆ, ಫಲವತ್ತತೆ ಎಷ್ಟಿದೆ ಅನ್ನೋಂಥದ್ದನ್ನು ಕೃಷಿ ಅಧಿಕಾರಿಗಳು ಹೇಳ್ತಾರೆ. ಪ್ರತಿ ಬೆಳೆಗೆ 2ನೇದು ನೀವು ಮಾಡಿಸ್ಬೇಕಾಗಿರುವಂಥದ್ದು, ನೀವು ಇನ್ಶೂರೆನ್ಸನ್ನು, ಫಸಲ್ ಬಿಮಾ ಯೋಜನೆ ಏನಿದೆ ಆ ಇನ್ಶೂರೆನ್ಸನ್ನು ನೀವು ಮಾಡಿಸಿದರೆ ಕೇವಲ ಕೆಲವು ಸಾವಿರಗಳನ್ನು ಕಟ್ಟಿದ್ರೆ ಸಾಕು, ನಷ್ಟ ಒಂದು ಸಲ ಏನಾದರೂ ಆದರೆ ನಿಮಗೆ ಬೆಲೆ ನಷ್ಟ ಲಕ್ಷಾಂತರ ರೂಪಾಯಿ ನಿಮಗೆ ಪರಿಹಾರ ಹಣ ನಿಮಗೆ ಸಿಗ್ತದೆ. ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಮಾನ್ಯ ಪ್ರಧಾನಿಜಿಯವರು ಮಾಡ್ತಾ ಇದ್ದಾರೆ ಕೃಷಿಕರಿಗೆ, ಈ ದೇಶದ ಬೆನ್ನೆಲುಬು ರೈತರಿಗೆ. ಇದನ್ನು ನಮ್ಮ ರಾಮಾಂಜಿ ರೀತಿಯಲ್ಲಿ ನಮ್ಮ ರೈತರು ಬಳಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ನಮಸ್ಕಾರ.